ಜಯಪ್ಪ ಮೃತ ಜಯಪ್ಪ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಕೆಲಸದ ವೇಳೆ ಜಯಪ್ಪಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಚಿಕಿತ್ಸೆಯ ವೇಳೆ ಜಯಪ್ಪ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಆತ ಸಾವನ್ನಪ್ಪಿದ್ದಾನೆ. ಕೃಷಿ ಹಾಗೂ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಜಯಪ್ಪ. ದಾವಣಗೆರೆಯ ರ್ಯಾಮ್ ಆ್ಯಂಡ್ ಕೋ ಸರ್ಕಲ್ ಬಳಿ ಪೇಂಟಿಂಗ್ ಕೆಲಸಕ್ಕೆ ಜಯಪ್ಪ ಬಂದಿದ್ದ. ಕೆಲಸದ ವೇಳೆ ಜಯಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಾಗ ಆತ ಮೃತಪಟ್ಟಿದ್ದಾನೆ. ನಿರಂತರವಾಗಿ ಸಾವಿನ ಪ್ರಕರಣಗಳು ಹೃದಯಾಘಾತದಿಂದಲೇ ಆಗ್ತಾ ಇದೆ ಅನ್ನುವ ಆತಂಕಕಾರಿ ವಿಚಾರ ರಾಜ್ಯದಲ್ಲಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಹಾಸನದಲ್ಲಂತೂ ನಂಬರ್ಸ್ ನೋಡಿದರೆ ಜನ ಹೃದಯಾಘಾತ ಅಂತ ಹೇಳಿದರೆ ಭಯ ಪಡುವಂತಾಗಿದೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ ಹೃದಯ ಸಂಬಂಧಿ ಆಸ್ಪತ್ರೆಗಳಲ್ಲಿ ಈಗ ಹೆಚ್ಚಿನ ಜನ ಆಸ್ಪತ್ರೆಗೆ ಹೋಗಿ ಹೃದಯ ಸಂಬಂಧಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈಗ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಆತಂಕಕಾರಿ ಬೆಳವಣಿಗೆ ಇದು. ಹೃದಯಾಘಾತಕ್ಕೆ ಅತಿ ಹೆಚ್ಚಿನ ಜನ ಸಾಯ್ತಾ ಇದ್ದಾರೆ ಅನ್ನೋ ವಿಚಾರ. ಕಲಬುರಗಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೃದಯಾಘಾತ ಆಗಿದೆ ಅವರಿಗೆ. ಕೆಲಸದ ನಡುವೆ ಇನ್ಸ್ಪೆಕ್ಟರ್ ಕುಬೇರ್ಗೆ ಎದೆನೋವು ಕಾಣಿಸಿಕೊಳ್ಳಿದೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯ ವೇಳೆ ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ರವಾನೆ ಮಾಡಲಾಗಿದೆ. ಅವರ ಪೂರ್ಣ ಹೆಸರು ಕುಬೇರ ರಾಯಮಾನೆ ಅಂತ ಹೇಳಿ. ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡ್ತಾ ಇರುವಾಗಲೇ, ಕೆಲಸದಲ್ಲಿರುವಾಗಲೇ ಡ್ಯೂಟಿಯಲ್ಲೇ ಅವರಿಗೆ ಸುಸ್ತಾಗಿದೆ, ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇರೋದ್ರಿಂದಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಟರ್ಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಚಿಕಿತ್ಸೆ ವೇಳೆಯಲ್ಲಿ ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಕಲಬುರಗಿಯಿಂದ ಆನಂತರ ತುಂಬ ಸೀವಿಯರ್ ಇದೆ ಅಂಥೇಳಿ ತಿಳಿದ ತಕ್ಷಣ ಬೆಂಗಳೂರಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಯಾರನ್ನೂ ಬಿಡ್ತಾ ಇಲ್ಲ. ಈ ಪೊಲೀಸು ಅಥವಾ ಈ ಸರ್ಕಾರಿ ಸಿಬ್ಬಂದಿಗಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲಸದ ಒತ್ತಡ, ಮತ್ತೊಂದು ಮಗದೊಂದು, ಅಥವಾ ಅತಿಯಾದಂಥ ಮದ್ಯ ಸೇವನೆ, ಗುಟಕ, ಮತ್ತೊಂದು ಮಗದೊಂದು, ಇದೆಲ್ಲ ಸೇವನೆ ಇದೆಯಲ್ಲ, ಇದೆಲ್ಲ ಸಹಜವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಏನು ಕಾರಣ ಅಂಥೇಳಿ ಬಂದಾಗ ಇವರಿಗೆ ಹಾರ್ಟ್ನಲ್ಲಿ ಬ್ಲಾಕೇಜ್ ಇತ್ತಂತೆ. ತುಂಬ ಸಿವಿಯರ್ ಇರೋದ್ರಿಂದಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಜಯಪ್ಪ ಮೃತ ಜಯಪ್ಪ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಕೆಲಸದ ವೇಳೆ ಜಯಪ್ಪಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಚಿಕಿತ್ಸೆಯ ವೇಳೆ ಜಯಪ್ಪ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಆತ ಸಾವನ್ನಪ್ಪಿದ್ದಾನೆ. ಕೃಷಿ ಹಾಗೂ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಜಯಪ್ಪ. ದಾವಣಗೆರೆಯ ರ್ಯಾಮ್ ಆ್ಯಂಡ್ ಕೋ ಸರ್ಕಲ್ ಬಳಿ ಪೇಂಟಿಂಗ್ ಕೆಲಸಕ್ಕೆ ಜಯಪ್ಪ ಬಂದಿದ್ದ. ಕೆಲಸದ ವೇಳೆ ಜಯಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಾಗ ಆತ ಮೃತಪಟ್ಟಿದ್ದಾನೆ. ನಿರಂತರವಾಗಿ ಸಾವಿನ ಪ್ರಕರಣಗಳು ಹೃದಯಾಘಾತದಿಂದಲೇ ಆಗ್ತಾ ಇದೆ ಅನ್ನುವ ಆತಂಕಕಾರಿ ವಿಚಾರ ರಾಜ್ಯದಲ್ಲಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಹಾಸನದಲ್ಲಂತೂ ನಂಬರ್ಸ್ ನೋಡಿದರೆ ಜನ ಹೃದಯಾಘಾತ ಅಂತ ಹೇಳಿದರೆ ಭಯ ಪಡುವಂತಾಗಿದೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ, ಹೃದಯ ಸಂಬಂಧಿ ಆಸ್ಪತ್ರೆಗಳಲ್ಲಿ ಈಗ ಹೆಚ್ಚಿನ ಜನ ಆಸ್ಪತ್ರೆಗೆ ಹೋಗಿ ಹೃದಯ ಸಂಬಂಧಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈಗ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಆತಂಕಕಾರಿ ಬೆಳವಣಿಗೆ ಇದು. ಹೃದಯಾಘಾತಕ್ಕೆ ಅತಿ ಹೆಚ್ಚಿನ ಜನ ಸಾಯ್ತಾ ಇದ್ದಾರೆ ಅನ್ನೋ ವಿಚಾರ. ಕಲಬುರಗಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೃದಯಾಘಾತ ಆಗಿದೆ ಅವರಿಗೆ. ಕೆಲಸದ ನಡುವೆ ಇನ್ಸ್ಪೆಕ್ಟರ್ ಕುಬೇರ್ಗೆ ಎದೆನೋವು ಕಾಣಿಸಿಕೊಳ್ಳಿದೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯ ವೇಳೆ ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ರವಾನೆ ಮಾಡಲಾಗಿದೆ. ಅವರ ಪೂರ್ಣ ಹೆಸರು ಕುಬೇರ ರಾಯಮಾನೆ ಅಂತ ಹೇಳಿ. ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡ್ತಾ ಇರುವಾಗಲೇ, ಕೆಲಸದಲ್ಲಿರುವಾಗಲೇ ಡ್ಯೂಟಿಯಲ್ಲೇ ಅವರಿಗೆ ಸುಸ್ತಾಗಿದೆ, ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇರೋದ್ರಿಂದಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಟರ್ಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಚಿಕಿತ್ಸೆ ವೇಳೆಯಲ್ಲಿ
ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಕಲಬುರಗಿಯಿಂದ ಆನಂತರ ತುಂಬ ಸಿವಿಯರ್ ಇದೆ ಅಂಥೇಳಿ ತಿಳಿದ ತಕ್ಷಣ ಬೆಂಗಳೂರಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಯಾರನ್ನೂ ಬಿಡ್ತಾ ಇಲ್ಲ. ಈ ಪೊಲೀಸು ಅಥವಾ ಈ ಸರ್ಕಾರಿ ಸಿಬ್ಬಂದಿಗಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲಸದ ಒತ್ತಡ, ಮತ್ತೊಂದು ಮಗದೊಂದು, ಅಥವಾ ಅತಿಯಾದಂಥ ಮದ್ಯ ಸೇವನೆ, ಗುಟಕ, ಮತ್ತೊಂದು ಮಗದೊಂದು, ಇದೆಲ್ಲ ಸೇವನೆ ಇದೆಯಲ್ಲ, ಇದೆಲ್ಲ ಸಹಜವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಏನು ಕಾರಣ ಅಂಥೇಳಿ ಬಂದಾಗ ಇವರಿಗೆ ಹಾರ್ಟ್ನಲ್ಲಿ ಬ್ಲಾಕೇಜ್ ಇತ್ತಂತೆ. ತುಂಬ ಸಿವಿಯರ್ ಇರೋದ್ರಿಂದಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಜಯಪ್ಪ, ಮೃತ ಜಯಪ್ಪ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಕೆಲಸದ ವೇಳೆ ಜಯಪ್ಪಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಚಿಕಿತ್ಸೆಯ ವೇಳೆ ಜಯಪ್ಪ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಆತ ಸಾವನ್ನಪ್ಪಿದ್ದಾನೆ. ಕೃಷಿ ಹಾಗೂ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಜಯಪ್ಪ. ದಾವಣಗೆರೆಯ ರ್ಯಾಮ್ ಆ್ಯಂಡ್ ಕೋ ಸರ್ಕಲ್ ಬಳಿ ಪೇಂಟಿಂಗ್ ಕೆಲಸಕ್ಕೆ ಜಯಪ್ಪ ಬಂದಿದ್ದ. ಕೆಲಸದ ವೇಳೆ ಜಯಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಾಗ ಆತ ಮೃತಪಟ್ಟಿದ್ದಾನೆ. ನಿರಂತರವಾಗಿ ಸಾವಿನ ಪ್ರಕರಣಗಳು ಹೃದಯಾಘಾತದಿಂದಲೇ ಆಗ್ತಾ ಇದೆ ಅನ್ನುವ ಆತಂಕಕಾರಿ ವಿಚಾರ ರಾಜ್ಯದಲ್ಲಿ ಜನರನ್ನು ಬೆಚ್ಚಿ ಬೀಳಿಸಿದೆ. ಹಾಸನದಲ್ಲಂತೂ ನಂಬರ್ಸ್ ನೋಡಿದರೆ ಜನ ಹೃದಯಾಘಾತ ಅಂತ ಹೇಳಿದರೆ ಭಯಪಡುವಂತಾಗಿದೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ, ಹೃದಯ ಸಂಬಂಧಿ ಆಸ್ಪತ್ರೆಗಳಲ್ಲಿ ಈಗ ಹೆಚ್ಚಿನ ಜನ ಆಸ್ಪತ್ರೆಗೆ ಹೋಗಿ ಹೃದಯ ಸಂಬಂಧಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈಗ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಆತಂಕಕಾರಿ ಬೆಳವಣಿಗೆ ಇದು. ಹೃದಯಾಘಾತಕ್ಕೆ ಅತಿ ಹೆಚ್ಚಿನ ಜನ ಸಾಯ್ತಾ ಇದ್ದಾರೆ ಅನ್ನೋ ವಿಚಾರ. ಕಲಬುರಗಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೃದಯಾಘಾತ ಆಗಿದೆ ಅವರಿಗೆ. ಕೆಲಸದ ನಡುವೆ ಇನ್ಸ್ಪೆಕ್ಟರ್ ಕುಬೇರ್ಗೆ ಎದೆ ನೋವು ಕಾಣಿಸಿಕೊಳ್ಳಿದೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯ ವೇಳೆ ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಕುಬೇರ್ ಅವರನ್ನು ರವಾನೆ ಮಾಡಲಾಗಿದೆ. ಅವರ ಪೂರ್ಣ ಹೆಸರು ಕುಬೇರ ರಾಯಮಾನೆ ಅಂತ ಹೇಳಿ. ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡ್ತಾ ಇರುವಾಗಲೇ, ಕೆಲಸದಲ್ಲಿರುವಾಗಲೇ ಡ್ಯೂಟಿಯಲ್ಲೇ ಅವರಿಗೆ ಸುಸ್ತಾಗಿದೆ, ಎದೆ ನೋವು ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇರೋದ್ರಿಂದಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಟರ್ಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಚಿಕಿತ್ಸೆ ವೇಳೆಯಲ್ಲಿ ಹಾರ್ಟ್ನಲ್ಲಿ 3 ಬ್ಲಾಕೇಜ್ ಇರೋದು ಪತ್ತೆಯಾಗಿದೆ. ಕಲಬುರಗಿಯಿಂದ ಆನಂತರ ತುಂಬ ಸಿವಿಯರ್ ಇದೆ ಅಂಥೇಳಿ ತಿಳಿದ ತಕ್ಷಣ ಬೆಂಗಳೂರಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಯಾರನ್ನೂ ಬಿಡ್ತಾ ಇಲ್ಲ. ಈ ಪೊಲೀಸು ಅಥವಾ ಈ ಸರ್ಕಾರಿ ಸಿಬ್ಬಂದಿಗಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲಸದ ಒತ್ತಡ, ಮತ್ತೊಂದು